ಸೊ ಇಶಾನಿ ಅವರು ಪ್ರತಾಪ್ ಅವರಿಗೆ ಅವಮಾನ ಮಾಡಿದ್ದು ಸರಿನಾ? ತಪ್ಪು. ಅದೆಲ್ಲ ಮಾತಾಡೋ ನೆಸೆಸಿಟಿನೇ ಇತ್ತಿಲ್ಲ. ಅವ್ರವ್ರ ಪರ್ಸ್ನಲ್ ವಿಷಯ ಎತ್ಕೊಂಡು ಅವ್ರು ಮಾತಾಡೋ ಅಂಥದ್ದೆಲ್ಲ ಏನಿತ್ತಿಲ್ಲ, ಆದರೂ ಅವ್ರು ಮಾತಾಡಿದ್ದಾರೆ ಅಂತ. ಅವಳು ಆ ಥರ ಮಾಡಬಾರ್ದಿತ್ತು. ಅಟ್ಲೀಸ್ಟ್ ಅವಳಿಗೆ ಹಿಂದೆಗಡೆ ಆದರೂ ಹೇಳಿದರೆ ಪರವಾಗಿರಲಿಲ್ಲ. ಎದುರುಗಡೆ ಹೇಳಿದ್ದು ಅವನು ಇನ್ನೊಂದು ಸ್ವಲ್ಪ ಡೌನ್ ಮಾಡುತ್ತಾ ಇರುತ್ತೆ. ಅದು ಸಿಂಪತಿ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಪ್ರತಾಪ್ ಅವರು. ಹೌದು, ಮಾಡ್ತಾ ಇದ್ದಾನೆ. ಅವ್ನ ಸಂಗೀತನ ಹೊರಗೆ ತೆಗಿಬಾರ್ದಿತ್ತು. ಬಟ್ ಅದು ಅವನದು ಗೇಮ್ ಆಡಬೇಕು ಅಂದರೆ ಅವಳನ್ನ ತೆಗಿಲೇಬೇಕಿತ್ತು. ಹಂಗಾಗಿ ಅದು ಆ ಕಡೆಯಿಂದ ನೋಡಿದರೆ ಅದು ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಇವರಿಗೆ ಪ್ರತಾಪ್ ಅದು ಬೈದ ಅದು ಸರಿ ಇಲ್ಲ ಅಂತ. ಅವರೇ ಸರಿ ಆಡಕ್ಕೆ ಬರಲಿಲ್ಲ, ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತಾರೆ ಅಲ್ವಾ. ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಬೈದಿದ್ದು ಸರಿಯಾಗಿದೆ. ಸರಿ ನಾವು ಮಾಡಿದ್ದು ತಪ್ಪಿದೆ. ಇಟ್ಸ್ ರಾಂಗ್. ತುಂಬಾ ಹರ್ಟ್ ಆಗೋ ರೀತಿ ಮಾಡಿದ್ರೆ, ತುಂಬಾ ಟ್ರೋಲ್ ಸಹ ಆಗ್ತಿದೆ. ಅದು ತುಂಬಾ ತಪ್ಪದು. ಅದು ತಪ್ಪದು. ಪ್ರತಾಪನ್ನು ಸಹ ಎಫರ್ಟ್ ಮಾಡ್ತಿದ್ದಾನೆ, ಆದರೆ ಅಷ್ಟು ಎಫರ್ಟ್ ಏನು ಮಾಡ್ತಾಯಿಲ್ಲ. ಆದರೆ ಅವನು ಎಫರ್ಟ್ ಮಾಡಲೇಬೇಕು. ಯಾಕಂದರೆ ಗೆಲ್ಲಬೇಕು ಅಂತಂತಂದರೆ ಎಫರ್ಟ್ ಮಾಡಬೇಕು. ಬಟ್ ಯಾರಾದರೂ ಒಬ್ರು ಹೋಗೇ ಹೋಗ್ತಾರೆ. ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರಾ ಅಥವಾ ಡ್ರಾಮಾ ಏನಾದರೂ ಮಾಡ್ತಿದ್ದಾರಾ ಮನೆಯಲ್ಲಿ? ಆ ಥರ ಏನಿಲ್ಲ. ಯಾಕಂತಂದರೆ ಎಲ್ಲರನ್ನು ಕೂಡ ಕಂಟೆಸ್ಟೆಡ್ ಆಗಿಯೇ ಇದು ಮಾಡ್ತಾರೆ, ಏನೋ ಸ್ಪರ್ಧೆಯಾಗಿ ಬಂದಿರೋದು. ಅವರನ್ನು ಕೂಡ ಸ್ಪರ್ಧೆಯಾಗಿಯೇ ಗೆಲ್ಲಬೇಕು ಅಂತಲೇ ಆಡ್ತಿದ್ದಾರೆ. ಏನೋ ಜಸ್ಟ್ ಫಾರ್ ಟ್ರೆಂಡ್ ಅವ್ರು ಹೇಳೋರೆ, ಆದರೂ ಅವ್ರೇನು ಅಷ್ಟು ಎಫೆಕ್ಟ್ ಆಗಲ್ಲ ಪ್ರತಾಪ್ಗೆ. ಅವನಿಗಿರೋ ಫ್ಯಾನ್ಸ್ಗೆ ಅವನು ಮೂವ್ ಆಗ್ತಾನೆ. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿಲ್ಲ ಅಂತೀರಾ? ಏನಿಲ್ಲ, ನಾರ್ಮಲಾಗಿ ಆಡ್ತವ್ರೆ. ಆ ತಪ್ಪು ಮೇಡಮ್ ಮಾತಾಡಿದ್ದಾರೆ ಅವರು, ಸರಿನಾ? ಏನೇ ಆದರೂ ತಿಳ್ಕೊಂಡು ಮಾತಾಡಬೇಕು. ತಪ್ಪು ಮಾತಾಡಿದ್ದಾರೆ. ಡೋನ್ ಪ್ರತಾಪ್ ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸರಿನಾ? ಚೆನ್ನಾಗಿ ಆಟಾಡ್ತಾರೆ. ಅವ್ರು ಗೆಲ್ಬೋದು ಮೇಡಮ್. ಅದು ಇಷ್ಟ ಆಗಲಿಲ್ಲ. ನಿನ್ನೆ ಕಾರ್ತಿಕ್ಗೂ ಒಂದು ಇದು ಮಾಡಿಬಿಟ್ರು. ನಮಗೂ ಬೇಜಾರಾಯ್ತು. ಏನು ಈ ಥರ ಆಡ್ತಾ ಇದ್ದಾರಲ್ಲ ಕಾರ್ತಿಕ್ ಬಗ್ಗೆ ಅಂತ ನಮಗೂ ಬೇಜಾರಾಯಿತು. ಏನೇ ಹೇಳೋದಿದ್ರು ಮಕ್ಕಗೆ ಹೇಳ್ತಾ ಇದ್ದಾಳೆ ಅವಳು ನಿಶಾನಿ. ಅದು ನಮ್ಗೆ ಬೇಜಾರಾಯಿತು ನಿನ್ನೆ. ಅವ್ರ ಬಗ್ಗೆನೇ ಟ್ರೋಲ್ ಆಗ್ತಾ ಇದೆ ಎಲ್ಲ ಇದರಲ್ಲೆಲ್ಲ. ಅದು ಬೇಜಾರಾಯ್ತು ನಿನ್ನೆ. ಹ್ಞೂ ಮೇಡಮ್, ಆ ಥರ ಮಾತಾಡಬಾರ್ದು. ಹಂಗೆ ಮಾತಾಡಬಾರ್ದಾಗಿತ್ತು. ಇವಾಗ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಪ್ರತಾಪ್ ಅವರು, ಡ್ರಾಮಾ ಮಾಡ್ತೀರಾ ಅಂತಲೂ ಸಹ ಹೇಳಿದ್ರು ಇಶಾನಿ ಅವರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮುಂಚೆ ಇದ್ದ ಮೇಡಮ್, ಆ ಥರ ಮುಂಚೆ ಇದ್ದ. ಇವಾಗ ಅವನು ಆಡ್ತಾ ಇದ್ದಾನೆ. ನಾವು 2 ವಾರದಿಂದ ಅಂತೂ ಆ ಥರ ಇಲ್ಲ ಅವನು. ಈ ಮುಂಚೆ ಇದ್ದ ಆ ಥರ ಸಿಂಪತಿ ಗಿಡ್ಸಿ ಅಂತಾನೆ ಹಂಗೆ ಹಿಂಗೆ ಅಂತ ಮುಂಚೆ ಮಾಡಿದ್ದಾನೆ ಅವನನ್ನು. ಇವಾಗ ಅವನು ಆಡ್ತಾ ಇದ್ದಾನೆ. ಯಾರು ಸಪೋರ್ಟ್ ಇಲ್ಲದೆ ಅವನು ಆಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮೇಡಮ್ ಇವಾಗ. ಹಾಂ, ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲ ಮೇಡಮ್, ಆ ಥರ ಇಲ್ಲ, ಯಾವುದಿಲ್ಲ. ಇವಾಗ ಆಡ್ತಾ ಇದ್ದಾರೆ ಮೇಡಮ್. ಹೌದು, ಅದು ಕೊಡಬಾರ್ದು. ಯಾಕೆಂದರೆ ಒನ್ಸ್ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ವೋಟಿಂಗ್ ಬೇಸ್ಡ್ ಆನ್ ವೋಟಿಂಗ್ ಮತ್ತು ಪಬ್ಲಿಕ್ ರಿವ್ಯೂ ಮೇಲೆ ಹೋಗಿರ್ತಾರೆ ಆಚೆ. ಸೊ ಆ ಥರ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡಬಾರ್ದು. ಈವನ್ ಪ್ರತಾಪ್ ವಿಲ್ ಹ್ಯಾವ್ ಸಮ್ ಕ್ವಾಲಿಟೀಸ್. ಅವನಿಗೂ ಕ್ವಾಲಿಟೀಸ್ ಇದೆ. ಫಸ್ಟ್ ಆಫ್ ಆಲ್ nobody should come and judge another's identity in front of the camera, because ಅವ್ರದೇ ಆದ ಒಂದು ಐಡೆಂಟಿಟಿ ಸೆಟ್ ಮಾಡಿರ್ತಾರೆ. ಬಿಕಾಸ್ ಬಿಗ್ ಬಾಸ್ ಹೆಂಗೆ ಅಂತಂದರೆ ಎಲ್ಲರೂ ನೋಡ್ತಿರ್ತಾರೆ. ಸೊ ದೇರ್ ಶುಡ್ ಬಿ ಸಮ್ ಮೆಸೇಜ್ ಟು ದ ಪೀಪಲ್ ಹೂ ಸಿ ಅಲ್ಲಿ. ಸೊ ಯು ಶುಡ್ ನಾಟ್ ಕ್ರಿಟಿಸೈಸ್ ಅದರ್ಸ್ ಐಡೆಂಟಿಟಿ. ಅದು ಮಾಡಿ ತಪ್ಪದು, ಮಾಡಬಾರ್ದು. ಅದೇ ಅವ್ರು ಹೇಳಿದ್ದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಂತ. ಸಿಂಪತಿ ಅಂದರೆ ಈಸ್ ಕ್ಯಾರೆಕ್ಟರ್ ಈಸ್ ಇಟ್ ಸೆಲ್ಫ್. ಅವ್ನು ಈಸ್ ವೆರಿ ಸೋಬರ್. ಅವ್ನ ಪ್ರೆಸೆಂಟೇಷನ್ನೇ ಹಂಗಿದೆ. ಸೊ ಯು ಕೆನಾಟ್ ಚೇಂಜ್, ಪೀಪಲ್ ಕೆನಾಟ್ ಚೇಂಜ್ ಇಸ್ ಕ್ಯಾರೆಕ್ಟರ್. ಇಟ್ಸ್ ಅ ಬಿಲ್ಟ್ ಇನ್ ಕ್ಯಾರೆಕ್ಟರ್. ಸೊ ಹಂಗಂತ ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಅದು ಸರಿ ಇಲ್ಲ ಅನಿಸುತ್ತೆ. ಪಾಪ ಪ್ರತಾಪ್ ಮೊದಲಿಂದನೂ ಸ್ವಲ್ಪ ಸೈಲೆಂಟಾಗಿದ್ರೂ ಒಂದೊಂದು ಕಡೆ ತುಂಬ ಚೆನ್ನಾಗೂ ಆಡಿದ್ದಾರೆ. ಬಟ್ ಇಶಾನಿ ಅವ್ರದ್ದೇನು ಅಷ್ಟೇನು ಇದಾಗಿರಲಿಲ್ಲ. ಅವ್ರಿಗಿಂತ ಇವರೆಷ್ಟೋ ಮೇಲು. ಮಾತಾಡಿ ಸರಿನಾ? ಸರಿ ಇಲ್ಲ. ಅಂದರೆ ಅವರು ಆ ವೇದಿಕೆಯಲ್ಲಿ ಹೇಳಿದ್ದು ತಪ್ಪು ಮಾತ್ರ. ಯಾರದೇ ಆಗಲಿ, ಯಾರಿಗೂ ರೈಟ್ಸ್ ಇಲ್ಲ ಆ ಥರ ಬಂದ್ಬಿಟ್ಟು ಇನ್ನೊಬ್ಬರನ್ನ ನಾವು ಹೇಟ್ ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದೇ ಅವ್ರು ಏನೀಗ ಬಿಗ್ ಬಾಸ್ ಯಾಕೆ ವಾಪಸ್ ಕರ್ಸಿದ್ರೆ ಯಾರು ಕಿತ್ತಾಡ್ತಿರಲ್ಲ, ಎಲ್ಲ ಸಪೋರ್ಟಿವ್ ಆಗಿದ್ರು. ಈಗ ಅವ್ರನ್ನ ಮತ್ತೆ ಎಲ್ಲ ಅಂದರೆ ಪಿಕಪ್ ಆಗಿದ್ರೆ ಈಗ ಅವ್ರನ್ನ ಒಂದ್ಸಲ ಡೌನ್ ಮಾಡೋಕ್ಕೋಸ್ಕರ ಎಲ್ಲರನ್ನೂ ವಾಪಸ್ ಕಳಿಸಿ ಒಬ್ಬರು ಇಶಾನಿ ಪ್ರತಾಪ್ ಬಗ್ಗೆ ಹೇಳ್ತಾರೆ, ಇನ್ನೊಬ್ರು ಬಂದು ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ. ಈ ಸ್ನೇಹಿತ ಬಂದು ಇಬ್ಬರ ಬಗ್ಗೆ ಹೇಳ್ತಾರೆ. ನಮ್ರತ ಬೇಜಾರಾಗಲಿಲ್ವಾ? ಹಂಗೆ ಒಬ್ಬೊಬ್ಬರನ್ನ ಡೌನ್ ಮಾಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಭಾಷೆ ಅಷ್ಟು ಬರಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಅದಷ್ಟು ಬೇರೆ ಇನ್ನೇನಿಲ್ಲ. ತಪ್ಪು ಅವ್ರಿಗೇನು ಗೊತ್ತು? ಅವ್ರಿಗೆ ಇಲ್ಲಿರೋರ ಬಗ್ಗೆ ಏನು ಅಷ್ಟು ಗೊತ್ತಿರಲ್ಲ ಅವ್ರಿಗೆ. ಡ್ರೋನ್ ಪ್ರತಾಪ್ ಅವ್ರು ಏನಾದರೂ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ಡ್ರಾಮಾ? ಹೌದು, ಸಿಂಪತಿ ಇದೆ ಸ್ವಲ್ಪ. ಅವ್ರ ಅಪ್ಪ ಅಮ್ಮ ನೋಡೋ ಗಂಟ ಅದೊಂದು ತಲೆ ಸಿಂಪತಿ ಇತ್ತು. ಅದಾದಮೇಲೆ ಅವರು ಗೇಮ್ ಗೆಲ್ಲಬೇಕು ಅಂತಲೇ ಇದು ಟ್ರೈ ಮಾಡ್ತಾಯಿದ್ರು. ಮೇಡಮ್, ಈಗ ಹಳೆ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗಿದ್ದಾರೆ. ಅವರು ಅಲ್ಲಿ ಆಟ ಆಡಲಿಕ್ಕೆ ಅವರಿಗೆ ಒಂದು ಎಂಕರೇಜ್ ಕೊಡಬೇಕಷ್ಟೇ. ನೀವು ಈ ರೀತಿ ಆಟ ಆಡಿದ್ರೆ ನೀವು ಜನ ನೋಡೋರಿಗೆ ಇಷ್ಟಪಡ್ತಾರೆ ಅಂತೇಳಿ. ಇವರು ಒಳಗೋದಂಥವ್ರು ಇಲ್ಲಿಂದೆಲ್ಲ ಮಾತಾಡಿದ್ರೆ ಯಾಕೆ ಹೋಗ್ತಾರೆ ಒಳಗಡೆಗೆ? ಇವರು
ಬಿಗ್ ಬಾಸ್ ಟೀಮ್ನವ್ರು ಯಾಕೆ ಒಳಗೆ ಬಿಡ್ತಾರೆ ಅವ್ರನ್ನ? ಇವಾಗ ಆಟ ಆಡ್ತಿರೋ 100 ದಿನ ಕಂಪ್ಲೀಟ್ ಆಗಿದೆ, 100 ದಿನ ಸಾಧನೆ ಮಾಡೋದು ಒಂದು ದೊಡ್ಡ ಸಾಧನೆ ಬಿಗ್ ಬಾಸಲ್ಲಿ. ಅದಾಗ ಇವರು ಆ ರೀತಿ ಒಳಗಡೆ ಹೋಗಿ ಅವ್ರಿಗೆ ಏನು ಹೇಳೋ ಸಲಹೆ ಕೊಡ್ಬೋದು, ನೀವು ಗೆಲ್ಲಬೇಕು ಅಂತಂದ್ರೆ ಗೆಲ್ಲಲೇಬೇಕು ಅಂತಂದ್ರೆ ನೀವು ಈ ರೀತಿಯಾಗಿ ನೀವು ಆಟ ಆಡಬೇಕಾಯ್ತೈತೆ ಅಂತೇಳಿ. ಅದು ಬಿಟ್ಬಿಟ್ಟು ಈ ರೀತಿಯಲ್ಲಿ ಅವಮಾನ ಮಾಡೋದು ಸರಿ ಇಲ್ಲ. ಅವರು ದಯವಿಟ್ಟು ಹಂಗೆ ಮಾಡಂಗಿದ್ರೆ ಅವರು ಹೊರಗಡೆ ಹೋಗಲಿ. ಯಾಕೆ ಬರ್ತಾರೆ ಅವರು ಅವಮಾನ ಮಾಡಲಿಕ್ಕೆ ಕಂಟೆಸ್ಟೆಂಟ್ಗೆ? ಇದು ಆಟ ಅಲ್ವಾ ಇದು? ಯಾಕೆ ಬರ್ತಾರೆ ಅಂತ ನಮ್ಮ ಅನಿಸಿಕೆ. ಇಲ್ಲ ಸರಿ ಇಲ್ಲ ಅದು. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಪ್ರತಾಪ್ ಅವರು. ಸ್ವಲ್ಪ ಮಾಡ್ತಿದ್ದಾರೆ 50-50.